ಹಾಯ್ ಹಲೋ ನಮಸ್ಕಾರ. ಹಿಸ್ಟಾರಿಕಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕರ್ಮ ರಿಟರ್ನ್ಸ್ ಅನ್ನೋದು ಸುಮ್ಮನೆ ಏನಲ್ಲ. ಅತಿ ಆಸೆ ಗತಿಗೇಡು ಅಂತ ನಮ್ಮ ಹಿರಿಯರು ಹೇಳಿದ ಮಾತಲ್ಲಿ ಯಾವುದೇ ತಪ್ಪಿಲ್ಲ. ಅತಿ ಆಸೆಗೆ ಬಿದ್ದು ನಾವು ಮಾಡಿದಂತಹ ತಪ್ಪುಗಳು ಕೊನೆಗೊಂದಿನ ಹದ್ದಾಗಿ ಬಂದು ನಮ್ಮನ್ನೇ ಕುಕ್ಕಿ ಕುಕ್ಕಿ ತಿಂತವೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ ಅಂತ ಹೇಳ್ಬೋದು. ಗೆಳೆಯರೇ, ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು ಅನ್ಕೋತೀನಿ. ಮೊನ್ನೆಯಷ್ಟೇ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ರಾತ್ರೋರಾತ್ರಿ ಯಾರಿಗೂ ಹೇಳದ ಹಾಗೆ ನೆಲಸಮ ಮಾಡಿಬಿಟ್ಟಿದ್ರು. ಆದರೆ ಇವತ್ತು ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ವಿಷ್ಣುವರ್ಧನ್ ಅವರ ಆತ್ಮ ತೃಪ್ತಿಯನ್ನು ಕಾಣ್ತಾ ಇದೆಯೇನೋ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದ್ದಾವೆ. ಯಾಕಂದರೆ ಯಾವ ಜಾಗಕ್ಕಾಗಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಿ ಆ ಜಾಗವನ್ನು ಮಾರಾಟಕ್ಕಿಟ್ಟಿದ್ರೋ, ದುರಾಸೆಗೆ ಬಿದ್ದಿದ್ರೋ, ಅಂತಹ ಜಾಗವನ್ನು ಇವತ್ತು ಸರ್ಕಾರ ಮುಟ್ಟುಗೋಲು ಹಾಕ್ಕೊಳ್ಬೇಕು ಅಂಥೇಳಿ ತೀರ್ಮಾನ ಮಾಡಿದೆ. ಏನು ಈ ವಿಚಾರ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಜೊತೆಗೆ ನೀವು ವಿಷ್ಣುವರ್ಧನ್ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ನಾನು ನಿಮಗೆ ಹೇಳಬೇಕಾಗಿಲ್ಲ. ಬಂಧುಗಳೇ, ಈ ಘಟನೆ ಏನು ಅನ್ನೋದನ್ನು ನೋಡ್ತಾ ಹೋದರೆ, ಬೆಂಗಳೂರಿನ ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಬಳಿ ಇರುವಂತಹ ಮೈಲಸಂದ್ರ ಗ್ರಾಮದ ಸರ್ವೆ ನಂಬರ್ 26ರಲ್ಲಿ 1970ರಲ್ಲೇ ಷರತ್ತಿನೊಂದಿಗೆ 20 ಎಕರೆ ಜಾಗವನ್ನು ಸರ್ಕಾರ ನಟ ಬಾಲಕೃಷ್ಣ ಅವರಿಗೆ ನೀಡಿತ್ತು. ಯಾಕೆ ಈ ಜಾಗವನ್ನು ಸರ್ಕಾರ ಬಾಲಕೃಷ್ಣ ಅವರಿಗೆ ನೀಡಿತ್ತು ಅಂತಂದರೆ, ಈ ಹಿಂದೆ ಕರ್ನಾಟಕದಲ್ಲಿ ಸಿನಿಮಾಗಳನ್ನು ಚಿತ್ರೀಕರಣ ಮಾಡೋದಕ್ಕಾಗಿ ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆ, ಸರಿಯಾದಂತಹ ವ್ಯವಸ್ಥೆ ಇರಲಿಲ್ಲ. ಆ ಕಾರಣಕ್ಕಾಗಿ ಕನ್ನಡ ಚಿತ್ರರಂಗ ತಮ್ಮ ಚಿತ್ರಗಳನ್ನು ಚಿತ್ರೀಕರಣ ಮಾಡುವುದಕ್ಕಾಗಿ ಮದ್ರಾಸ್ಗೆ ಹೋಗಬೇಕಾಗಿತ್ತು. ಅಲ್ಲಿಗೆ ಹೋಗಿ ಬರುವಂಥದ್ದು ಭಾಳಷ್ಟು ಏನಪ್ಪ ಅಂದ್ರೆ ವೆಚ್ಚದಾಯಕ ಆಗಿತ್ತು ಮತ್ತು ಭಾಳಷ್ಟು ಶ್ರಮ ಆಗ್ತಿತ್ತು. ಅನೇಕ ನಟರು, ನಿರ್ದೇಶಕರು ಮತ್ತೊಬ್ಬರು ಎಲ್ಲರೂ ಕೂಡ ಅಲ್ಲೇ ವಾಸವಿರುವಂತಹ ಒಂದು ಅನಿವಾರ್ಯತೆ ಎದುರಾಗಿತ್ತು. ಆ ಕಾರಣಕ್ಕಾಗಿ ನಮ್ಮ ನಾಡಿನಲ್ಲಿಯೇ ಒಂದು ಸ್ಟುಡಿಯೋ ನಿರ್ಮಾಣ ಆದರೆ ನಾವು ಇಲ್ಲೇ ಚಿತ್ರೀಕರಣ ಮಾಡಿಕೊಳ್ಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಬಾಲಕೃಷ್ಣ ಅವರು ಒಂದು ಮನವಿಯನ್ನು ಸಲ್ಲಿಸಿದರು. ಆ ಕಾರಣಕ್ಕಾಗಿ ಸರ್ಕಾರ ಏನು ಮಾಡಿತ್ತು ಅಂತಂದ್ರೆ, ಷರತ್ತುಬದ್ಧವಾಗಿ ಒಂದಿಷ್ಟು ಜಮೀನನ್ನ ಬಾಲಕೃಷ್ಣ ಅವರಿಗೆ ನೀಡಿತ್ತು. ಈ ಕಾರಣಕ್ಕಾಗಿ ನಟ ಬಾಲಕೃಷ್ಣ ಅವರ ಕುಟುಂಬ ಆ ಜಾಗವನ್ನ ಯಾವುದೇ ಕಾರಣಕ್ಕಾಗಿಯೂ ಬಳಸೋ ಹಾಗಿರಲಿಲ್ಲ. ಜೊತೆಗೆ ಆ ಜಾಗದಲ್ಲಿ ಕೇವಲ ಸ್ಟುಡಿಯೋವನ್ನು ಮಾತ್ರ ನಿರ್ಮಾಣ ಮಾಡಬೇಕು ಮತ್ತು ಯಾರಿಗೂ ಕೂಡ ಆ ಜಾಗವನ್ನ ಮಾರೋ ಹಾಗಿಲ್ಲ ಅನ್ನುವಂತಹ ಷರತ್ತುಗಳನ್ನು ವಿಧಿಸಿಯೇ ಸರ್ಕಾರ ಅವರಿಗೆ ಜಾಗವನ್ನು ನೀಡಿತ್ತು. ಆದರೆ ನಟ ಬಾಲಕೃಷ್ಣ ಅವರ ಕುಟುಂಬ ಆ ಎಲ್ಲ ಷರತ್ತುಗಳನ್ನು ಕೂಡ ಉಲ್ಲಂಘಿಸಿಬಿಟ್ಟಿತ್ತು. 10 ಎಕರೆ ಜಾಗವನ್ನು ಮಾರಿ ಉಳಿದಂತಹ 10 ಎಕರೆ ಜಾಗದಲ್ಲಿ ಆ ಹಣದಿಂದ ನಾವು ಸ್ಟುಡಿಯೋವನ್ನು ನಿರ್ಮಾಣ ಮಾಡ್ತೀವಿ ಅಂತ ಸರ್ಕಾರದಿಂದ ಒಂದು ಅನುಮತಿಯನ್ನು ಪಡೆದು ಆ ಜಾಗವನ್ನು ಮಾರಿದ್ರು. ತದನಂತರ ಅಲ್ಲಿ ಯಾವುದೇ ಸ್ಟುಡಿಯೋ ಕೂಡ ನಿರ್ಮಾಣ ಆಗಲಿಲ್ಲ. ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಕೂಡ ಅಲ್ಲಿ ಧ್ವಂಸವನ್ನು ಮಾಡಿದರು. ಆದರೆ ಈಗ ಉಳಿದಂತಹ ಜಾಗವನ್ನು ಕೂಡ 144 ಕೋಟಿ ರೂಪಾಯಿಗೆ ಮಾರಾಟ ಮಾಡಬೇಕು ಅನ್ನುವಂತಹ ಒಪ್ಪಂದವನ್ನು ಮಾಡಿಕೊಂಡಿದ್ರು ಅನ್ನುವಂತಹ ವಿಚಾರಗಳು ಕೂಡ ಇತ್ತೀಚೆಗೆ ಕೇಳಿ ಬರ್ತಾ ಇದ್ದಾವೆ. ಈಗ ನಟ ಬಾಲಕೃಷ್ಣ ಅವರ ಕುಟುಂಬಸ್ಥರು ಈ ಜಾಗದ ಮೇಲಿನ ಎಲ್ಲ ಷರತ್ತುಗಳನ್ನು ಕೂಡ ಉಲ್ಲಂಘಿಸಿದ್ದಾರೆ ಅನ್ನುವಂತಹ ವಿಚಾರವಾಗಿ IFS ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಏನಂತ ಅಂದರೆ, ಇದು ಅರಣ್ಯ ಪ್ರದೇಶದ ಜಾಗ ಇರೋದ್ರಿಂದ ಈ ಜಾಗವನ್ನು ವಶಪಡಿಸಿಕೊಳ್ಳಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ನಟ ಬಾಲಕೃಷ್ಣ ಅವರ ಕುಟುಂಬಸ್ಥರು ಈ ಜಾಗದ ಮೇಲಿನ ಎಲ್ಲ ಷರತ್ತುಗಳನ್ನು ಉಲ್ಲಂಘಿಸಿದ್ದಾರೆ. ಆ ಕಾರಣಕ್ಕಾಗಿ ಈ ಜಾಗವನ್ನು ಮುಟ್ಟುಗೋಲು ಹಾಕ್ಕೊಳ್ಬೇಕು ಅಥವಾ ಈ ಜಾಗವನ್ನು ಸರ್ಕಾರ ಮತ್ತೆ ಹಿಂಪಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ IFS ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ರು. ಆ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಈ ಒಂದು ಜಾಗವನ್ನು ಹಿಂಪಡೆದುಕೊಳ್ಳುವಂತಹ ತೀರ್ಮಾನವನ್ನು ಮಾಡಿದೆ ಅನ್ನುವಂತಹ ಸುದ್ದಿಗಳು ಈಗ ತಾನೇ ಕೇಳಿಬರ್ತಾ ಇದ್ದಾವೆ. ಕರ್ನಾಟಕ ಕಂಡಂತಹ ಒಬ್ಬ ಶ್ರೇಷ್ಠ ಕಲಾವಿದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಕೆಡವಿದಂತಹ ಇವರಿಗೆ ಇದೊಂದು ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ತಾವು ಕೂಡ ಒಬ್ಬ ಕಲಾವಿದರ ಕುಟುಂಬಸ್ಥರಾಗಿದ್ದರೂ ಕೂಡ ದುರಾಸೆಗೆ ಬಿದ್ದು ಒಬ್ಬ ಮೇರು ನಟನ ಸಮಾಧಿಯನ್ನೇ ರಾತ್ರೋರಾತ್ರಿ ನೆಲಸಮ ಮಾಡ್ತಾರೆ ಅಂತಂದ್ರೆ ಇವರಿಗೆ ಮನುಷ್ಯತ್ವನೇ ಇಲ್ವಾ ಅಂತ. ಇವತ್ತಾಗಿರುವಂತಹ ಬೆಳವಣಿಗೆ ಏನಿದೆಯಲ್ಲ, ಇದಕ್ಕೆ ಕರ್ಮ ರಿಟರ್ನ್ಸ್ ಅಂತಾರೆ. ಇದಕ್ಕೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಇವತ್ತು ಒಂದು ಸ್ವಲ್ಪ ಎಲ್ಲೋ ಸಮಾಧಾನ ಆಗಿದೆ ಅಂತ ಅನಿಸ್ತಾ ಇದೆ.
ವಿಷ್ಣುವರ್ಧನ್ ಅವರ ಸಮಾಧಿ ಅಥವಾ ಅವರ ಸ್ಮಾರಕ ಈಗಾಗಲೇ ಮೈಸೂರಿನಲ್ಲಿ ಆಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಅವರ ಅಭಿಮಾನಿಗಳ ಮನಸ್ಸಿನಲ್ಲಿ ಬೆಂಗಳೂರಿನಲ್ಲಿ ಅಥವಾ ಅವರನ್ನ ಅಂತ್ಯ ಸಂಸ್ಕಾರ ಮಾಡಿದಂತಹ ಜಾಗದಲ್ಲಿ ಅವರ ಸ್ಮಾರಕ ಆಗಬೇಕು ಅನ್ನುವಂಥದ್ದು, ಆ ಜಾಗದ ಜೊತೆ ತಮಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಅನ್ನುವಂಥದ್ದನ್ನ ವಿಷ್ಣುವರ್ಧನ್ ಅಭಿಮಾನಿಗಳು ಇಲ್ಲಿವರೆಗೂ ಹೇಳ್ತಾನೆ ಬರ್ತಾ ಇದ್ದಾರೆ. ಈ ಬೆಳವಣಿಗೆಯಿಂದ ಅವರೆಲ್ಲರಿಗೂ ಒಂದಿಷ್ಟು ಸಂತೋಷ ಆಗಿರೋದಂತೂ ಏನು ಸುಳ್ಳಲ್ಲ, ಅಥವಾ ಸಮಾಧಾನ ಆಗಿರೋದಂತೂ ಏನು ಸುಳ್ಳಲ್ಲ. ಈಗಾಗಲೇ ನಟ ಸುದೀಪ್ ಅವರು ಕೂಡ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಮಾಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ 1/2 ಎಕರೆ ಜಾಗವನ್ನ ಈಗಾಗಲೇ ಖರೀದಿ ಮಾಡಿದ್ರು. ಆದರೂ ಕೂಡ ಸಮಾಧಿ ಆದರೆ ಅದೇ ಜಾಗದಲ್ಲಿ ಆಗಬೇಕು ಅಂತೇಳಿ ಅಭಿಮಾನಿಗಳು ಪಟ್ಟು ಹಿಡಿದಿದ್ರು. ಇನ್ನು ಇದೇ ಸೆಪ್ಟೆಂಬರ್ 18ನೇ ತಾರೀಕು ವಿಷ್ಣುವರ್ಧನ್ ಅವರ ಜನ್ಮದಿನ ಇದೆ. ಇದು ಅವರ 75ನೇ ಜನ್ಮದಿನ ಅನ್ನೋದು ವಿಶೇಷ. ಈ ಜನ್ಮದಿನದ ಪ್ರಯುಕ್ತವಾಗಿ ಅದರ ಸವಿ ನೆನಪಿಗಾಗಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅನ್ನುವಂತಹ ಒಂದು ಕೂಗು ಕೂಡ ಇದೆ. ಆ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರು ಹಾಗೂ ಒಂದಿಷ್ಟು ಅಭಿಮಾನಿ ವರ್ಗ ಅದಕ್ಕಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಅದಕ್ಕಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಕನ್ನಡದ ಒಬ್ಬ ಶ್ರೇಷ್ಠ ನಟ ಮತ್ತು ಮೇರು ನಟ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡೋದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ನಮ್ಮ ಭಾವನೆ. ನಿಮಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.